ಮುಡಾ ಕೇಸ್ನಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ನಡೆಸಿದ್ದಾರೆ. ಅತ್ತ ಸಿದ್ದರಾಮಯ್ಯ ಪರ ರಾಜ್ಯಾದ್ಯಂತ ರಣಕಹಳೆ ಮೊಳಗಿದೆ. ಕೈಪಡೆಯ ಪ್ರತಿಭಟನೆ ವೇಳೆ ಕೆಲವೆಡೆ ಅವಘಡ ಸಂಭವಿಸಿದ್ರೆ ಮಂಗಳೂರಿನಲ್ಲಿ ಹಿಂಸಾರೂಪ ತಾಳಿದೆ. ದಂಡು ದಾಳಿ ಕಟ್ಕೊಂಡು ಬೀದಿಗಿಳಿದಿದ್ದಾರೆ. ಜಿಲ್ಲೆಯಲ್ಲೂ ಪ್ರತಿಭಟನೆಯ ಕಿಚ್ಚು ಕಾವೇರಿದೆ. ಟೈರ್ಗಳಿಗೆ ಬೆಂಕಿ, ಧಿಕ್ಕಾರ, ಆಕ್ರೋಶದ ಜ್ವಾಲೆ ಹೊತ್ತಿ ಉರಿತಿದೆ. ರಾಜ್ಯಪಾಲರ ವಿರುದ್ಧ ಕೈಪಡೆ ಅಕ್ಷರಶಃ ಕೆರಳಿ ಕೆಂಡವಾಗಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿರೋಧಿಸಿ ಕೈ ಕಿಚ್ಚು. ಮಂಗಳೂರಿನಲ್ಲಿ ಬಸ್ಗೆ ಕಲ್ಲೇಟು, ಹಲವೆಡೆ ಅವಘಡ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನ ಖಂಡಿಸಿ ನಾಡಿನಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯ ಹಾದಿ ಹಿಡಿದಿದೆ. ಮಂಗಳೂರಿನಲ್ಲಿ ಕೈಪಡೆ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆ ಹಿಂಸಾಚಾರಕ್ಕೆ ತಿರುಗಿದೆ. ಲಾಲ್ಬಾಗ್ ಜಂಕ್ಷನ್ ಬಳಿ ಪೊಲೀಸರ ಎದುರೇ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಬಸ್ನ ಮುಂಭಾಗದ ಗಾಜು ಪುಡಿ ಪುಡಿಯಾಗಿದೆ. ಪಾದಯಾತ್ರೆ ಪ್ರತಿಭಟನಾ ಸಭೆ ಮುಗಿಯುತ್ತಲೇ ರಸ್ತೆಗಿಳಿದ ಕಾರ್ಯಕರ್ತರು ಖಾಸಗಿ ಸಿಟಿ ಬಸ್ಗೆ ಕಲ್ಲು ಎಸೆದರು. ಬರ್ಕೆ ಠಾಣೆ ಪೊಲೀಸರು ಮಂಗಳೂರು ಮಹಾನಗರ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ಕಿಶೋರ್ ಶೆಟ್ಟಿ ಸೇರಿ 3 ಆರೋಪಿಗಳನ್ನ ವಶಕ್ಕೆ ಪಡೆದರು. ಈ ನಡುವೆ ಪಾಲಿಕೆ ಮುಂಭಾಗ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇನ್ನು ಸಿಎಂ ತವರು ಮೈಸೂರಿನಲ್ಲೂ ಕೂಡ ಆಕ್ರೋಶ ಭುಗಿಲೆದಿದೆ. ಚಾಮುಂಡಿ ಬೆಟ್ಟದಲ್ಲಿ ಅಂಗಡಿ ಮುಂಗಟ್ಟು ಬಂದ್ ಆಗಿತ್ತು. ಟಿ ನರಸೀಪುರ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಕೈ ನಾಯಕರು ಸಿದ್ದು ಪರ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಹಾಸನದಲ್ಲಿ ಪ್ರತಿಭಟನೆ ವೇಳೆ ಘೋರ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಡಿಸಿ ಕಚೇರಿ ಬಳಿ ಬಿಎಂ ರಸ್ತೆಯಲ್ಲಿ ಪೆಟ್ರೋಲ್ ಸುರಿದು ಟೈರ್ಗೆ ಬೆಂಕಿ ಹಚ್ಚಿದ್ರು. ಈ ವೇಳೆ ಏಕಾಏಕಿ ಬೆಂಕಿ ತಾಗಿ ಕಾನ್ಸ್ಟೇಬಲ್ ಸಂಜು ಎನ್ನುವರಿಗೆ ಗಾಯವಾಗಿದೆ. ತಲೆ ಕೂದಲು ಸುಟ್ಟು ಹೋಗಿದೆ. ಮಂಡ್ಯ ಜಿಲ್ಲೆಯಲ್ಲೂ ಪ್ರತಿಭಟನೆ ಜೋರಾಗಿತ್ತು. ಕೋಲಾರದ ಬೆಂಕೆ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ತಡೆದಿದ್ದಕ್ಕೆ ತಳ್ಳಾಟ, ನೂಕಾಟ, ಮಾತಿನ ಚಕಮಕಿ ನಡೆಯಿತು. ರಾಮನಗರ ಡಿಸಿ ಕಚೇರಿ ಬಳಿ ಕಾಂಗ್ರೆಸ್ ಪ್ರತಿಭಟನೆಯಿಂದ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸವಾರರು ಹೈರಾಣಾದ್ರು. ಬೈಕ್ ಸವಾರ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕರಾಯಪಟ್ಟಣದ ಬೀದಿಗಳಲ್ಲಿ ರಾಜ್ಯಪಾಲರ ಅಣಕು ಶವಯಾತ್ರೆ ನಡೆಸಲಾಯಿತು. ಇದಕ್ಕೆ ಕೌಂಟರ್ ನೀಡಿದ ಬಿಜೆಪಿ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ಬಳಿ ಪ್ರತಿಭಟನೆ ಹಮ್ಮಿಕೊಂಡರು. ಬ್ಯೂರೋ ರಿಪೋರ್ಟ್, ಟಿವಿ9.